ನಮ್ಮ ನೇಹ ಅವರ ಡ್ರೀಮ್ ಕಾರ್ ಇದು. ಅದನ್ನ ಟೆಸ್ಟ್ ಡ್ರೈವ್ ಮಾಡಕ್ಕೆ ಎಷ್ಟು ಜನ ನಿಂತಿದ್ದಾರೆ ನೋಡಿ ಹಿಂದೆ. ಹಂಗೆ ತಿರ್ಸಿ 80 ಲಾಕ್ ಆದ್ರೆ ಓಕೆ, ಎರಡು ಇಳಿಸ್ಬಿಡೋಣ. ಹಿಂಗಂದ್ರೆ ಅದಾಗಿ ಓಪನ್ ಆಗುತ್ತೆ. ಸೀಟ್ಸ್ ನೋಡಿ ಗೈಸ್ ಇದ್ರದ್ದು. ಫುಲ್ ಟಿವಿ. ನಿಮ್ಗೆ ಅನ್ಸುತ್ತೆ ಯಾವ ಚೆನ್ನಾಗಿದೆ? ನೆಮ್ಮದಿಯಾಗಿದೆ ಒಂಥರ. ಬಂಗಾರ ಮಾತ್ರ ಕೂದಿದೆ. ನೇ ಅವ್ರು ಅಷ್ಟು ಇಷ್ಟಪಟ್ಟಿದ್ದಾರೆ, ಕೊಡ್ಸ್ಬಿಡು. Okay, let's go. What is up? Hi, so welcome back to my new vlog, guys. ಇವತ್ತು ನಾವು ವೆಲ್ಫೈರ್ ನ ಟೆಸ್ಟ್ ಡ್ರೈವ್ ತರಿಸಿದೀವಿ ನೋಡಿ. ಅಂಡ್ ಅದನ್ನ ಟೆಸ್ಟ್ ಡ್ರೈವ್ ಮಾಡಕ್ಕೆ ಎಷ್ಟು ಜನ ನಿಂತಿದ್ದಾರೆ ನೋಡಿ ಹಿಂದೆ. ಹಂಗೆ ತಿರ್ಸಿ ಅಲ್ಲಿ ನೋಡಿ. ಸೈಡ್ ಬರೋ, ನೀನೇ ಅರ್ಧ ಕವರ್ ಮಾಡ್ಬಿಟ್ಟಿದ್ಯಾ. ಸೊ ಈಗ ವೆಲ್ಫೈರ್ ನ ಟೆಸ್ಟ್ ಡ್ರೈವ್ ಮಾಡೋಣ. ಏನಂದ್ರೆ ಕತೆ, ಮೊನ್ನೆ ಮ್ಯಾಕ್ ಮಚ್ಚ ಬಂದಿರಲ್ಲ, ಅವರು ವೆಲ್ಫೈರ್ ಅಲ್ಲಿ ಕೂತ್ಕೊಳ್ಳಿ, ಕ್ರೇಜಿ ಆಗಿದೆ, ಸಕ್ಕತ್ತಾಗಿದೆ, ಒಳ್ಳೆ ಮೋಡದ ಮೇಲೆ ಕೂತಂಗಿರುತ್ತೆ ಅಂತ ಹೇಳ್ತಿದ್ರು. ಅಂಡ್ ಇನ್ನೊಂದು ಮೇನ್ ಥಿಂಗ್ ಏನು ಅಂದ್ರೆ, ನಮ್ಮ ನೇಹ ಅವರ ಡ್ರೀಮ್ ಕಾರ್ ಇದು. ಸೊ ಅವರು ತುಂಬಾ ಕನ್ಸ್ಕೊಂಡು ತಗೋಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಟೆಸ್ಟ್ ಡ್ರೈವ್ ಮಾಡ್ತಿದೀವಲ್ಲ, ಕರ್ಸಿದ್ವಿ ಬನ್ನಿ ಟೆಸ್ಟ್ ಡ್ರೈವ್ ಬರ್ತಿದೆ ಅಂತ. ಬನ್ನಿ ಬಂದಿದ್ದಾರೆ, ಈಗ ಬನ್ನಿ ಟೆಸ್ಟ್ ಡ್ರೈವ್ ಹೋಗೋಣ. ಲೆಟ್ಸ್ ಗೋ. ನನ್ನ ಡ್ರೀಮ್ ಚೆನ್ನಾಗಿದೆ, ಅವಳ ಡ್ರೀಮ್ ಚೆನ್ನಾಗಿದೆ. ನನ್ನ ಡ್ರೀಮ್ ಹೌದಿದಾ? ಅಲ್ಲ ಮೊನ್ನೆ ಕರ್ಸಿದ್ರು. ಅಲ್ಲ, ಇನ್ನು ನೀವು ಒಳಗೆ ನೋಡಿಲ್ಲ, ಆಗ್ಲೇ ಜಡ್ಜ್ ಮಾಡ್ಬೇಡಿ. ಬನ್ನಿ ಗೈಸ್ ಹೋಗೋಣ. ಚೆನ್ನಾಗಿದೆ, ಇವನ್ ಮಾಡಿರೋ ಡ್ರೀಮ್ ಹುಡುಗಿ ಚೆನ್ನಾಗಿದ್ದಾಳ. ಓ ನೈಸ್. ಏನ್ ಹೇಳಿದ್ರು ಏನು ಅರ್ಥ ಆಗಿಲ್ಲ. ಬನ್ನಿ. ಏನ್ ಹೇಳಿದ್ರು? ನಮ್ಮ ಸ್ವಲ್ಪ ಕಾಫಿ ಜಾಸ್ತಿ ಆಗ್ಬಿಡಿದೆ. ಇದನ್ನ ಈ ಗಾಡಿಲಿ ನಾವು ಓಡ್ಸೋದಕ್ಕಿಂತ ಕೂತ್ಕೊಂಡೆ ಎಕ್ಸ್ಪೀರಿಯನ್ಸ್ ಇರೋದು. ತೋರಿಸ್ತೀನಿ ನೋಡಿ. ನೋಡಿ ಹಿಂಗಂದ್ರೆ ಅದಾಗಿ ಓಪನ್ ಆಗುತ್ತೆ. ಸೀಟ್ಸ್ ನೋಡಿ ಗೈಸ್ ಇದ್ರದ್ದು. ವಾವ್, ಕ್ರೇಜಿ ಆಗಿದೆ. ಬನ್ನಿ ಫಸ್ಟು ಓಡ್ಸೋಣ ನಾವು. ಓಡಿಸಿ ಆಮೇಲೆ ಇದ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಬನ್ನಿ ಇಬ್ರು ಯಾರಾದ್ರು ಹತ್ತಿ. ಇಲ್ಲ ಇದೆಯಾ ಗೈಸ್? ಇಲ್ಲಿ ನೋಡಿ ಗೈಸ್, ಹಿಂದೆಗಡೆದು ಕ್ಲೋಸು ಓಪನ್ ಆಗುತ್ತೆ ಡೋರ್. ಇದು ಇಲ್ಲಿಂದ ಡ್ರೈವ್ ಮಾಡ್ತಿರೋರು ಹಿಂದೆಗಡೆ ಡೋರ್ ಓಪನ್ ಮಾಡ್ಬೋದು. ಕ್ರೇಜಿ ಅಲ್ಲ ಗೈಸ್? ಕ್ರೇಜಿ ಇದೆ ಗೈಸ್. ನೋಡು ಎಷ್ಟು ಹೊಡೆದು ನೋಡಿ ಗಾಡಿ ಇದು. ಯಪ್ಪ, ವ್ಯಾನ್ ಇದ್ದಂಗಿದೆ. ಇಂಟೀರಿಯರ್ ಇಸ್ ವೆರಿ ನೈಸ್. ಇಂಟೀರಿಯರ್ ಇಸ್ ಕ್ರೇಜಿ. ಇಂಟೀರಿಯರ್ ತುಂಬ ಚೆನ್ನಾಗಿದೆ ಗೈಸ್. ಇಂಟೀರಿಯರ್ ನನಗೆ ಸ್ವಲ್ಪ ರೋಡ್ ಪ್ರೆಸೆನ್ಸ್ ಇದೆ, ಸ್ವಲ್ಪ ಡೌಟ್ ಇರೋದು. ಬಟ್ ಇಂಟೀರಿಯರ್ ವೈಸ್ ಫಾರ್ ಶೋರ್ ದಿಸ್ ಇಸ್ ನೆಕ್ಸ್ಟ್ ಲೆವೆಲ್. ವೇರ್ ಇಸ್ ದ ಸ್ಟಾರ್ಟ್ ಬಟನ್? ಆನ್ ಟಾಪ್. ಓಕೆ, ಸ್ಟಾರ್ಟ್ ಮಾಡೋಣ ಗೈಸ್. ಫುಲ್ ಟಿವಿ. ಕ್ರೇಜಿ. ಬನ್ನಿ ಹೋಗೋಣ. ಲೆಟ್ಸ್ ಗೋ ಗೈಸ್. ಓ ಗೈಸ್, ಡ್ಯಾಮ್, ದಿಸ್ ಫೀಲ್ಸ್ ಲೈಕ್, ಇಲ್ಲಿ ನೋಡಿ ಎಷ್ಟು ದೊಡ್ಡ ಜಾಗ ಇದೆ. ಡ್ರೈವ್ ಮಾಡ್ಬೇಕಾದ್ರೆ ಫೀಲಿಂಗೇ ಬೇರೆ ಇದೆ ಗೈಸ್. ಇದು ಯಪ್ಪ ನೋಡಿ, ಅವ್ರು ಮಜ್ಜಾ ಮಾಡ್ತಾ ಇದಾರೆ ಹಿಂದೆ ಕೂತ್ಕೊಂಡು, ಗಂಡ ಹೆಂಡತಿ. ಪೀಸ್ಫುಲ್ ಆಗಿ ಕೂತಿದ್ದಾರೆ ಇಬ್ರು. ಒಳ್ಳೆ ಆಕ್ಚುಲ್ ಆಗಿ ವ್ಯಾನ್ ನೋಡ್ತಿರೋ ತರ ಫೀಲ್ ಬರ್ತಿದೆ. ಟ್ರಿಪ್ಗೆ ವ್ಯಾನ್ ಅಲ್ಲಿ ಹೋಗ್ತೀವಲ್ಲ ನಾವೆಲ್ಲ, ಆ ವ್ಯಾನ್ ಫೀಲಿಂಗ್ ಬರ್ತಾ ಇದೆ. ಹೋಗೋಣ. ಈ ಗಾಡಿಲಿ ನಾವು, ದಿಸ್ ಇಸ್ ನಾಟ್ ಫಾರ್ ಪರ್ಫಾರ್ಮೆನ್ಸ್ ಅಂಡ್ ಆಲ್ ದಟ್, ರೈಟ್? And what would be the mileage for this? Mileage will be in this 19. 19? Hybrid vehicle. ಹಾ 19 ಕೊಡುತ್ತಂತೆ ಗೈಸ್. ಪವರ್ ವೈಸು ಕ್ರೇಜಿ ಆಗಿದೆ. ಏನ್ ಆರಾಮಾಗಿ ಕೂತಿದ್ರು ನೋಡಿ ಗೈಸ್. ಹಿಂಗ್ ಯಾವ್ದಾದ್ರು ಟ್ರಿಪ್ಗೆ ಹಿಂಗ್ ಹೋದ್ರೆ ಮಜಾ ಇರುತ್ತಲ್ಲ. ಮನೆಗೆ ಕಂಫರ್ಟ್ ಸೋಫಾ ಮೇಲೆ ಕೂತಂಗೈತಿ ಇದು. ಹೌದಾ? ಮನೆಯಲ್ಲಿ ಹೌದಾ? ನಾನು ಹಿಂದೆ ಕೂತಾಗ ಅದೆಲ್ಲ ನೋಡ್ತೀನಿ ಗೈಸ್. ಬಟ್ ನಾನು ಇವಾಗ ಜಸ್ಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಡ್ರೈವಿಂಗ್ ವೈಸ್ ಐ ಆಮ್ ಲವಿಂಗ್ ಇಟ್ ಬಿಕಾಸ್ ಮೈ ಸೀಟ್ಸ್ ಆರ್ ಕಂಫರ್ಟಬಲ್. ನಂಗೇನು ವೆಲ್ಫೇರ್ ಡ್ರಾಪ್ ಹಾಕು ಅಂತಾನಲ್ಲ ಈ ಹುಡುಗ. ಎಲ್ಲಿ ಕೂರ್ಸ್ಕೊಳ್ಳೋದು ಅವ್ನ ನಾವು ಹೇಳಿ. ಓ ವಾವ್, ನೋಡಪ್ಪ ನಮ್ದು ಇದು ಸೀಟ್ ಇದಲ್ಲ ಬಬ್ಲು ರೂಮಲ್ಲಿ. ರಿಕ್ಲೈನರ್. ಅದೇ ರಿಕ್ಲೈನರ್ ಅದು. ಇದು ಮಸಾಜ್ ಮೋಡ್ ಹಾಕಿ ಬಾಡಿ ಪೇನ್ ಬರಲ್ಲ. ಮಸಾಜ್ ಮೋಡ್ ಹಾಕಿ. ಮಸಾಜ್ ಯಾರು ಮುಂದೆ ಸೀಟ್ ಕೇಳಲ್ಲ ಈ ಕಾರಲ್ಲಿ. ಈ ಕಾರಲ್ಲೆಲ್ಲ ಹಿಂದೆ ಸೀಟೆ. ನಾನು ಹಿಂದೆ ಕೂತ್ಕೊಂತೀನಿ. ನಮ್ಮ ಎಕ್ಸಿವಿಲ್ ನಾನು ಮುಂದೆ ಕೂತ್ಕೋತೀನಿ ಜಗಳ ಆಡ್ತಿದ್ರು. ಈ ಕಾರನ್ನು ತಗೊಂಡ್ರೆ ನಾನು ಹಿಂದೆ ಕೂತ್ಕೋತೀನಿ ಜಗಳ ಆಡ್ತಾರೆ. 80 ಮೇಲೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಬಿಕಾಸ್ ಇದು ದೊಡ್ಡ ಗಾಡಿ. ಹೋಗ್ಬೋದು, ಒಂದ್ ಕಲ್ ಸಿಕ್ಕಿದ್ರೆ ಇದ್ರಲ್ಲಿ ಬರುತ್ತಾ? ನಂಗೆ ಹಿಂದೆಗಡೆ ತುಂಬಾ ಎಕ್ಸೈಟ್ ಮಾಡ್ತಿದೆ. ಬಟ್ ನಾನು ಫಸ್ಟ್ ಆದಷ್ಟು ಫೋಕಸ್ ಇಲ್ಲಿ ಮಾಡ್ತಾ ಇದ್ದೀನಿ ಮುಂದೆಗಡೆ ನಾನು. ಸೊ ದಟ್ ಐ ಎಕ್ಸ್ಪ್ಲೋರ್ ದಿಸ್ ಪಾರ್ಟ್ ಹಿಯರ್. ಅಲ್ಲ, ಗಾಡಿ ಹೊಂಟ್ರೆ ನೋಡೋ ಲುಕ್ ನೋಡಿ, ಎಲ್ಲರ ಲುಕ್ ಚೇಂಜ್ ಆಗಿದೆ. See, everybody will notice you in this car. And this is a imported car. ಸೊ ಗೈಸ್, ಇದು ನಾವು ಮೊನ್ನೆ BMW ಟ್ರೈ ಮಾಡಿದ್ವಲ್ಲ, ದಟ್ ಈಸ್ ಫಾರ್ ಡ್ರೈವಿಂಗ್. ಯಾರು ಡ್ರೈವ್ ಮಾಡಬೇಕು ಅಂತಿದೆ, ಸ್ಪೋರ್ಟ್ಸ್ ಮ್ಯಾನ್, ಯಾಕೆ ಅವ್ರಿಗದು. ಇದು ಕಂಫರ್ಟ್. ನಾನು ಯೂಶಲ್ ಆಗಿ ಐ ವುಡ್ ಪ್ರಿಫರ್ ಕಂಫರ್ಟ್, ಬಟ್ ಐ ವಾಂಟ್ ಟು ಡಿಸೈಡ್ ನಾವು ಈಗ ಅದ ಅಂತ. ಬಿಕಾಸ್ ಎಲ್ರದ್ದು ಕೇಳೋಣ ರಿಯಾಕ್ಷನ್ ಹೋದ್ಮೇಲೆ. ಒಬ್ಬೊಬ್ರಿಗೊಂದೊಂದು ಟೆಸ್ಟ್ ಡ್ರೈವ್ ಕೊಟ್ಟು ಡಿಸೈಡ್ ಮಾಡೋಣ
ಹೆಚ್ಕೋ. ಎಲ್ರದ್ದು ಕತೆ ಏನಂದ್ರೆ ಎಲ್ರು ಈಗ ಅಲ್ಲಿರೋ 2 ಸೀಟಲ್ಲಿ ಕೂರ್ಬೇಕು ಅಂತ ಇರ್ತಾರೆ, ಅದೇ ಇರೋದು ಈಗ. ಸೊ ಅದಕ್ಕೆ ಈ ನಾವು ಅಪ್ಪ ಅಮ್ಮಂಗೆ ದೊಡ್ಡ ರೌಂಡ್ ಕೊಟ್ಟವಲ್ಲ, ದೊಡ್ಡ ರೌಂಡ್ ಕೊಡೋದು ಬೇಡ, ಚಿಕ್ಕ ರೌಂಡ್ ಕೊಟ್ಬಿಟ್ಟು ಎಲ್ಲಾರ್ದು ಒಪಿನಿಯನ್ ತಗೊಳ್ಳೋಣ. ನಾನಂತೂ ಹಿಡಿಯಲ್ಲಪ್ಪ, ಎಲ್ಲ ರೌಂಡ್ ಆಗೋದು. ಯಾಕೆ ಮಸಾಜ್ ನಡೀತಾ ಇದೆ ಅಲ್ಲಿ. ಡೋಂಟ್ ಡಿಸ್ಟರ್ಬ್ ಮೀ. ಮಸಾಜ್ ನಡೀತಾ ಇದೆ, ಆಗ್ತಾ ಇದೆ. ಯಾರ್ಯಾರು ಹಿಂದಗಡೆ ಸೀಟಲ್ಲಿ ಕೂತ್ಕೋತಾರೆ ಅವರೆಲ್ಲ ಹೇಳ್ತಾರಂತೆ ಇದೇ ಕಾರ್ ತಗೊಳ್ಳಿ ಅಂತ. We will not tell because this guy is driving. Now his seat is. ನಾನು ಹಿಂದೆ ಕೂತಾಗ ಐ ವಿಲ್ ನೋ ದ ಫೀಲಿಂಗ್. ಹೇಗಿರುತ್ತೆ ಗಾಯ್ಸ್, ಐ ಆಮ್ ಎಕ್ಸೈಟೆಡ್ ಟು ಸಿಟ್ ಬಿಹೈಂಡ್. ಬಿಕಾಸ್ ಎಲ್ಲ ಬಿಲ್ಡಪ್ ಕೊಟ್ಟಿದ್ದಾರೆ. ಹಿಂದೆ ಕೂತ್ಕೊಂಡ್ರೆ ಫುಲ್ಲು ಒಳ್ಳೆ ಮೋಡದ ಮೇಲೆ ಕೂತಂಗಿರುತ್ತೆ, ಏನು ಗೊತ್ತಾಗಲ್ಲ, ಆರಾಮಾಗಿ ರಿಕ್ಲೈನಲ್ಲಿ ಕೂತಂಗಿರುತ್ತೆ ಅಂತೆಲ್ಲ. ಸ್ವಲ್ಪ ತುಂಬ ದೊಡ್ಡದಿದೆ. ನಾನು ಇಷ್ಟು ದೊಡ್ಡ ಗಾಡಿ ಫಾರ್ಚುನರ್ ಓಡಿಸಿದ್ದೀನಲ್ಲ, ಅದಕ್ಕಿಂತ ದೊಡ್ಡದಿದೆ ಗಾಡಿದು. ಗೈಸ್ ಫೈನಲಿ ನಾವೀಗ ನಮ್ಮ ಅಪ್ಪ ಅಮ್ಮಗೆ ಐಡಿಯಾ ಕೇಳ್ಬೋದು. ರಿಯಾನ್ ಅವರೇ ಪ್ಲೀಸ್ ಹೇಳಿರಿ. ಬೇಗ ಹೇಳಿರಿಪ್ಪ, ಎಲ್ರಿಗೂ ಟೆಸ್ಟ್ ಇದೆ. ಎಲ್ರು ಮಸಾಜ್ ಆಗ್ತಾ ಇದೆ ಇಲ್ಲಿ. ಮಸಾಜ್ ನನ್ನ ರೂಮಲ್ಲಿ ಹೋಗಿ ನಾನು ಗೈಸ್ ನೋಡಿ ಈಗ ಓಪನ್ ಮಾಡ್ತೀನಿ. ಗೈಸ್ ಡೋರ್ ಕ್ಲೋಸ್ ಮಾಡ್ತಾ ಇದೀನಿ ನೋಡಿ. ಈಗ ಎಲ್ಲ ಆಟೋಮೆಟಿಕ್ ಗೈಸ್. ಲೆಟ್ಸ್ ಗೋ. ಹಿಂಗಿದ್ದು ನಾನು ಮೈಸೂರಿಗೆಲ್ಲ ಹೋಗ್ಬೇಕು, ವಯನಾಡ್ಗೆಲ್ಲ ಹೋಗ್ಬೇಕು ಅಂದ್ರೆ ಅದಕ್ಕೆ ಸನ್ ಶೀಲ್ಡ್ ಬರುತ್ತೆ ಎಕ್ಸ್ಟ್ರಾ. ಅದು ಬಟನ್ ಇದೆ. ವೆರ್ ಇಸ್ ಅ ಬಟನ್ ಆಫ್ ಇದಾ? ಯಾ ನೋಡಿ. ಓ ಗೈಸ್ ಇಲ್ಲಿ ನೋಡಿ ಹೆಂಗಿದೆ ಇದು. ದಿಸ್ ಇಸ್ ಹೌ ಇಟ್ ಲುಕ್ಸ್. ಲೆಗ್ ಸ್ಪೇಸ್ ನೋಡಿ, ಲೆಗ್ ರೂಮ್ ನೋಡಿ ಎಷ್ಟಿದೆ. ಇಷ್ಟುದ್ದ ಆರಾಮಾಗಿ ಕೂರ್ಬೋದು ನಾನು. ನೋಡಿ ಇನ್ನೊಂದು ಬೆಸ್ಟ್ ಪಾರ್ಟ್, ಯು ಓಪನ್ ದಿಸ್ ಆ್ಯಂಡ್ ಹಿಂಗೆ ಎಳೆದು ಇದ್ಯಾಕೆ ಹಿಂಗೆ ಓಪನ್ ಆಗಿದೆ ಇದು. ಹಿಂಗೆ ಓಪನ್ ಆಗಿ ಹಿಂಗೆ ಓಪನ್ ಮಾಡಿದ್ರೆ ನೋಡಿ ಮಿರರು, ಮತ್ತೆ ಇಲ್ಲೊಂದು ಟೇಬಲ್ ಏನಾದ್ರು ತಿನ್ನಕ್ಕೆ, ನಮ್ಗೆ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಇಷ್ಟೆಲ್ಲ ಇದೆ ನೋಡಿ. ಲ್ಯಾಪ್ಟಾಪ್ ಇಡಕ್ಕ, ಲ್ಯಾಪ್ಟಾಪ್ ಇಡ್ಬೋದಲ್ಲ ಇಲ್ಲಿ. ಲ್ಯಾಪ್ಟಾಪ್ ಇಡ್ಬೋದು. ಮತ್ತೆ ಹಿಂಗೆ ಎತ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡಿದ್ರೆ ಬಿಸ್ನೆಸ್ ಕ್ಲಾಸ್ ಸೀಟ್ಸ್ ಅಲ್ವಾ? ಫ್ಲೈಟಲ್ಲಿ ಬಿಸ್ನೆಸ್ ಕ್ಲಾಸ್ ಸೀಟ್. ಮತ್ತೆ ಇದು ನೋಡಿ, ಈ ಬಟನ್ ಒತ್ತಿದ್ರೆ ಹಿಂಗೆ ಲಿಫ್ಟ್ ಇಟ್ ಅಪ್. So if you recline little bit more, you can also. ಹಿಂಗೆ ಕೂತ್ಕೊಂಡು ಹೋದ್ರೆ ಹಿಂಗೆ ಕೂತ್ಕೊಂಡು ಹೋದ್ರೆ ಯಾವುದೋ ಟ್ರಿಪ್ಗೆ ಫುಲ್ ರಿಲ್ಯಾಕ್ಸ್ ಟ್ರಿಪ್ ಇದು. ದಿಸ್ ಇಸ್ ಕ್ರೇಜಿ ಗೈಸ್. ಇದು ಚೆನ್ನಾಗಿದೆ. ಇವೆಲ್ಲ ನೆಮ್ಮದಿಯಾಗಿದೆ ಒಂಥರ. ರಿಯಲಿ ಗುಡ್. ಈಗ ನಾನು ಅಂಡ್ ಸ್ವಲ್ಪ ಇಟ್ಸ್ ಮಸಾಜ್ ಆಗ್ತಿದೆ. ಮಸಾಜ್ ಬೇರೆ ವಿಷಯ, ನಾವು ಯಾವಾಗಲೂ ಮಾಡ್ಕೊಳ್ಳಲ್ಲ. ಬಟ್ ದಿಸ್ ಕಂಫರ್ಟ್ ವಾಟ್ ವಿ ಹ್ಯಾವ್, ಐ ಫೀಲ್ ಲೈಕ್ ರಿಲೀಫ್ಡ್. Crazy, no? I can also full ಹಿಂದೆ ಹೋಗ್ಬೋದು ಗೈಸ್. See this guy. Roof shade ಮಾಡಿದ್ರೆ. And what is this? That's for keeping your sunglasses. Sunglasses. And ma'am, you can also put yours over. Oh, there are two, is Yeah. it? Oh, nice. ಮತ್ತೆ this is TV, right? Yeah. But now the HDMI needs to be connected. It is not connected. ಇದರಲ್ಲಿ ನೆಟ್ಫ್ಲಿಕ್ಸ್, ಯೂಟ್ಯೂಬ್ ಎಲ್ಲ ಬರುತ್ತೆ. ಇನ್ಸ್ಟಾ ಕಂಪ್ಲೀಟ್ ರಿಕ್ಲೈನ್ ಮಾಡ್ಕೊಳ್ಳಿ. ಮಾಡಿದ್ದೀನಿ ಫುಲ್ಲು. ಇಲ್ಲ ಇನ್ನೂ ಆಗುತ್ತೆ ಅನ್ಸುತ್ತೆ. ಇನ್ನೂ ಆಗಿದೆ ಅಷ್ಟೇ. ಗೈಸ್ ಉದ್ದ ಹಿಂಗೆ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಗೈಸ್. ಸ್ಟೋರೇಜು ಇದು ಕ್ಲೋಸ್ ಆಗುತ್ತೆ. ಯೂಟ್ಯೂಬ್ ವಿಡಿಯೋ ಬೇಕು. ಮತ್ತೆ ಹಿಂಗೆ ಓಪನ್ ಆಕ್ಚುಲ್ ಆಗಿ ಫುಲ್ಲು ಬಂಗಾರ ಮಾತ್ರ ಕೂರಿದ್ದೀರ. ಬಡ್ಡಿ ಬಂಗಾರಮ್ಮ. ಬಡ್ಡಿ ಬಂಗಾರ. ಲೈಟ್ ಇದೆ. ಲೈಟ್ ಅನ್ನಿಸುತ್ತೆ ಇದರಲ್ಲಿ ಓದಕ್ಕೆ. ನೋಡಿ ಹಿಂಗಂದ್ರೆ ಕಪ್ ಹೋಲ್ಡರ್. ಐ ಥಿಂಕ್ ಕಾಣಿಸಲ್ಲ ಅನ್ಸುತ್ತೆ ಒಂದು ಬುದ್ಧಿ ವಿಂಡೋ. ಇಲ್ಲ ಕಾಣುತ್ತೆ. ಬನ್ನಿ ಈಗ ನಾವು ಒಂದು ಟು ಮಿಲ್ ಬಂದು ಕೊಡ್ತಾನಂತೆ. ಸೈಡ್ ಬರುತ್ತೆ. ಓ ನೋಡಿ ಎಷ್ಟು ಕ್ಲೀನಾಗಿ ಯಾರು ಎಳಿದೆ ಬಟನಿಂದಾನೇ ಓಪನ್ ಆಗಿಬಿಡುತ್ತೆ. ಈ ಸೀಟಲ್ಲಿ ಕೊಡ್ತೀನಿ, ವಿಚ್ ಇಸ್ ಮೈ ಫೇವ್ರೇಟ್ ಸೀಟ್ ಕೈಂಡ್ ಆಫ್. ಯಾಕೆ ಅಂದರೆ ನಾನು ನನ್ನ XUV ಆದಷ್ಟು ಜಾಸ್ತಿ ಟೈಮ್ ಕಳೆದಿರೋದು ಇದೇ ಸೀಟಲ್ಲಿ. ಈ ಸೀಟು ಇಟ್ಸ್ ನಾಟ್ ಬ್ಯಾಡ್. ಬೇಸ್ ಡ್ರೈವರ್ ಸೀಟು ತುಂಬ ಕಂಫರ್ಟೇಬಲ್ ಆಗಿದೆ. ಇದು ನೋಡಿ ಇದು ವಾವ್. ಹೆಂಗಿದೆ ಟೂಸಮ್? ಒಳ್ಳೆ ನಿದ್ದೆ ಬರ್ತಿದೆ. ನಾನು ಸೋಫಾ ಮೇಲೆ ಕೂತ ಫೀಲ್ ಆಗ್ತಿದೆ. ಮನೆಯಲ್ಲಿ ನೋಡಿ ಎಷ್ಟು ಉದ್ದ ಸ್ಪೇಸ್ ಕಾಲು. ಇದು ಬೇಸ್ ಎರಡು ಕಡೆ ಓಪನ್ ಆಗುತ್ತೆ ನೋಡಿ. ಇಲ್ಲಿಂದ ಹೆಂಗೆ ಓಪನ್ ಆಯ್ತಾ? ಯಾ ಇಲ್ಲಿಂದ ಓಪನ್ ಆಗುತ್ತೆ ನೋಡಿ. ಕ್ರೇಜಿ ಅಲ್ಲ? ಕೂಲಿಂಗ್ ಆಗುತ್ತೆ ಅಂತ ಇದ್ರೊಳಗೆ ಇಟ್ಟರೆ. ಗೈಸ್ ಫೈನಲಿ ಇವರಿಬ್ಬರು ಹಿಡಿಯೋ ಟೈಮ್ ಬಂತು.
ಇಳಿರಿ ನಮ್ಮ ಅಕ್ಕನೂ ನೋಡಿಲ್ಲ ನೋಡಿ ಅಲ್ಲಿ ಈಗ ನಮ್ಮ ಅಕ್ಕನೂ ಹತ್ತಿದ್ದಾಳೆ ಇದರಲ್ಲಿ ಲೆಟ್ಸ್ ಗೋ ಚೈಲ್ಡ್ ಲಾಕ್ ಅನ್ಲಾಕ್ ಮಾಡಿ ಇಲ್ಲಿ ಡ್ರೈವ್ ಮಾಡ್ತಿರೋ ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಡೋರ್ ಓಪನ್ ನೋಡಿ ಅಕ್ಕ ರಿಯಾಕ್ಷನ್ ನೋಡಿ ಈಗ ನಮ್ಮ ಅಕ್ಕ ಹತ್ತಿತಾ ಇದ್ದಾಳೆ ನಮ್ಮ ನಂದಾಬೈನು ಹತ್ತಿದ್ದಾರೆ ಅವರು ಟೆಸ್ಟ್ ಡ್ರೈವ್ಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ ಬನ್ನಿ ಮಸಾಜ್ನ ಆನ್ ಇಟ್ಟು ಹೋಗಿದ್ದಾರೆ ಹತ್ತಿರೋರಿಗೆಲ್ಲ ಮಸಾಜ್ ಸೀದಾ ಡೈರೆಕ್ಟಾಗಿ ಕೂತಿದ ತಕ್ಷಣ ಮಸಾಜ್ ಫಸ್ಟು ರೈಡ್ ಎಂಜಾಯ್ ಮಾಡು ಡ್ರೈವ್ ಎಂಜಾಯ್ ಮಾಡು ಆಮೇಲೆ ಪ್ರೈಸ್ ಬಗ್ಗೆ ಮಾತಾಡು ಎಕ್ಸ್ಪೀರಿಯನ್ಸ್ ಮಾಡಬೇಕು ಫಸ್ಟು ಆಮೇಲೆ ದುಡ್ಡು ಬಗ್ಗೆ ಮಾತಾಡಬೇಕು ಗೈಸ್ ನಾನು ಜಸ್ಟ್ ಎಕ್ಸ್ಪೀರಿಯನ್ಸಿಂಗ್ ನನಗೆ ಲಿಟ್ರಲ್ ನಿದ್ದೆ ಬರ್ತದೆ ಲಿಟ್ರಲ್ ನಿದ್ದೆಲ್ಲಿ ಬ್ಲಾಗ್ ಮಾಡ್ತದೆ ಅನ್ನೋ ಥರ ಫೀಲಿಂಗ್ ಅಂತ ಮಲ್ಕೋಬೇಕು ಅನಿಸ್ತದೆ ಡ್ರೈವ್ ಮಾಡೋಕೆ ಹೇಗಿದೆ ಮಸಾಜ್ ಮಾಡಿ ಸ್ಟಾರ್ಟ್ ಆಯ್ತಾ ಹಿಂಗೆ ಗೊತ್ತಾಯ್ತಲ್ಲ ಸಿ ಸಿ ಓಡಿಸ್ತಿದ್ದಾನೆ ಇವಾಗ ಸಿ ಡ್ರೈವ್ ಮಾಡ್ತಿದ್ದಾನೆ ಹೆಂಗೆ ಸೀಟ್ಸ್ ಡ್ರೈವಿಂಗ್ ಸೀಟು ತುಂಬ ಡಿಫ್ರೆನ್ಸ್ ಇದೆಯಾ ನಮ್ಮ ಗಾಡಿಗೆ ಹಾಂ ಏನಿಲ್ಲ You have separate. So all the buttons, these are for you and these are for her. ನೋ ಟಿ ವಿ What is this? Open close? ಸೋನು ಟಿ ವಿ ನೋಡಿಲ್ಲ ಟಿ ವಿ So that is for the doors. This one. Yeah, don't. ಗೈಸ್ ಇಟ್ಸ್ ರಿಯಲಿ ನೈಸ್ ಗೈಸ್ ತುಂಬ ಇಷ್ಟ ಆಯಿತು ಬಟ್ ಪ್ರೈಸ್ ಮಾತಾಡೋಣ ಇನ್ನೂ ಒಂದು 2 ಸರಿ ರೌಂಡ್ ಹೊಡೆಯೋದಿದೆ Sam, get both, Sam. Which other car are you looking at? Idondu, You can gift adondu. Nanda bro. We have this one and also BMW. You can plan gifting Sam's engagement one BMW. Oh, me alva. 440i. 440i. This comfort is different. ನೋಡೋಣ ಗೈಸ್ ಡಿಸೈಡ್ ಮಾಡೋಣ ಯಾವುದು ಅಂತ ಇನ್ನೂ ಟೆನ್ಷನ್ ಜಾಸ್ತಿ ಆಯ್ತು ಓಡಿಸಿದ್ಮೇಲೆ ಇಷ್ಟು ದಿನ ಒಂದು ಫಿಕ್ಸ್ ಆಗಿದೆ ಈಗ ನಮ್ಮ ಅಕ್ಕ ಮತ್ತು ನಂದಾಬಾಯಿ ಇಡ್ತಾ ಇದ್ದಾರೆ ಹೌದು ನಂದಾಬಾಯಿ It's very good, bro. ಔಟ್ ಆಫ್ 10 ಹೌ ಮಚ್ Out of 10 for luxury, this is super good. 9. ಓಕೆ ಈಗ ನೆಕ್ಸ್ಟ್ ಯಾರು ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ಯಾರು ಹತ್ತಾರೆ ಗೈಸ್ ನಮ್ಮ ಪ್ರಶಾಂತ್ ಅಣ್ಣ ಮತ್ತು ನಮ್ಮ ಶಶಾಂಕ್ ಅವ್ರು ಕೂತಿದ್ದಾರೆ ಹೆಂಗಿದೆ ಮಗ ಸೀಟು ಇನ್ನೂ ಕಂಫರ್ಟೇಬಲ್ ಸೀಟ್ ಮಾಡ್ಕೋ ಇನ್ನೂ ನೀನು ಮೂವ್ ಮಾಡ್ಕೋ ಚೆನ್ನಾಗಿದೆಯಾ ಟಿ ವಿ ಎಲ್ಲ ನೋಡಿದ ಮೇಲೆ ನಾನು ಕೂತಿರೋ ಸೀಟ್ನ ಇಲ್ಲಿಂದ ಕಂಟ್ರೋಲ್ ಮಾಡೋದು So you can control yours in the left bottom of the ಐ seat. ನೋ ಬಟ್ ದಿಸ್ ಒನ್ ಐ ಡಿಂಟ್ ನ್ಯೂ ದಿಸ್ ಯಾರಿಗಾದ್ರು ಕಂಫರ್ಟೇಬಲ್ ಆಗಿಲ್ಲ ಹಿಂದೆ ಕೂತಿರೋರಿಗೆ ಅಂದರೆ ಅವ್ರು ಮೂವ್ ಮಾಡ್ಬೋದು ಹಿಂಗೆ ಮುಂದೆ ಕೆಳಗೆ ಮುಂದೆ ಕೆಳಗೆ ಮಾಡ್ಬೋದು ಇನ್ನೂ ಎಕ್ಸ್ಪ್ರೆಸ್ ತುಂಬ ಜಾಸ್ತಿ ಇದೆ guys ನೋಡಿ ಶಶಾಂಕ್ ಅವರೇ ಹೆಂಗಿದೆ ಪ್ರಶಾಂತ್ ಅಣ್ಣ ಅವ್ರೆ ಹೆಂಗಿತ್ತು ನೀನೇನಾದ್ರೂ ಒಂದು 10 ವರ್ಷದ ಮುಂದೆ ನೀನು ಇದ್ಬಿಟ್ಟಿದ್ರೆ ಕಾರ್ ತಗೊಂಡ್ಬಂದಿದ್ದೆ 10 ವರ್ಷದ ಮುಂದೆ ನನ್ನ ಲೈಫಲ್ಲ ಅಲ್ಲ ನಿಂಗೆ ಒಂದು 38 ವರ್ಷ ಆಗಿದೆ ನಿಂಗೆ ಫೈನಾನ್ಸಸ್ ಕಾಣುತ್ತೆ ಅಂತ ಈಗ ಒಬ್ಬೊಬ್ಬರಿಗೆ ಕೇಳ್ಕೊಂಬರೋ ಟೈಮ್ ಮಗ ಅದು ಪ್ರೈಸ್ದೆಲ್ಲ ಒಂದ್ಸರಿ ಕೇಳ್ಕೊ ಶಶಾಂಕ ಗೈಸ್ ಈಗ ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀನಿ ಕತೆ ಏನು ಅಂದರೆ ಫ್ಯಾಮ್ಲಿಗೆ ಅಂತಲೇ ಎಕ್ಸ್ ಯು ವಿ ತೊಗೊಂಡಿರೋದು ನಾನು ಎಕ್ಸ್ ಯು ವಿಗಿಂತ ಇದು ಆಲ್ಮೋಸ್ಟ್ 1,60,00,000 ಇದೆ ಗಾಡಿ ಆ್ಯಂಡ್ ಡಿಸ್ಕೌಂಟಾಗಿ 150 ಆಗುತ್ತಂತೆ ಬಟ್ ಐ ಡೋಂಟ್ ನೋ 150 ಬರೀ 4 ಜನ ಇಬ್ಬರು ಕೂರಬೇಕು ಸೀಟಲ್ಲಿ ಸೊ ಐ ಬಿಟ್ ಕನ್ಫ್ಯೂಸ್ಡ್ ಅದು ನನಗೊಂದು ಕನ್ವರ್ಟೇಬಲ್ ತೊಗೋಬೇಕು ಅನ್ನೋ ಆಸೆ ಇತ್ತಲ್ಲ ಚಿಕ್ಕ ವಯಸ್ಸಿಂದ ಅದನ್ನು ಇವಾಗ ತೊಗೊಳ್ಳೋ ಟೈಮಾ ಇಲ್ಲ ಅಂದರೆ ನನ್ನ ಪಾಯಿಂಟ್ ಏನಂದರೆ ಈಗ 27 ನಾನು ಸ್ವಲ್ಪ ದಿನದಲ್ಲಿ ಸ್ವಲ್ಪ ವರ್ಷದಲ್ಲಿ 30 ಆಗೋಗ್ತೀನಿ 30 ಆದಮೇಲೆ ನನ್ನ ಚೈಲ್ಡ್ಹುಡ್ ಡ್ರೀಮ್ನ ಪೂರ್ತಿ ಮಾಡ್ಕೊಳ್ಳೋದು ಹೆಂಗೆ ಈಗಲೇ ನೋಡೋಣ ಅನ್ನೋದೊಂದು ಆಸೆ ಅದು ಬಿಟ್ಟರೆ ಫ್ಯಾಮ್ಲಿಗೆ ಒಂದು ಕಾರ್ ಇದು ಚೆನ್ನಾಗಿರುತ್ತೆ ಅಂತ ಆಸೆ ಬಟ್ ಫ್ಯಾಮ್ಲಿಗೆ ಒಂದು ಎಕ್ಸ್ ಯು ವಿ ಇದೆ ಬಟ್ ಈಗ ಒಬ್ಬೊಬ್ಬರ ಹತ್ರ ಕೇಳೋಣ ಗುಪ್ತಾ ನಿಮ್ಗೇನು ಅನ್ಸುತ್ತೆ ಯಾವ್ದು ಚೆನ್ನಾಗಿದೆ ನನ್ನ ಪ್ರಕಾರ ಅದು ಸೇಮ್ ಪ್ರೈಸ್ ಇದೆ ಇದು ಎಲ್ರಿಗೂ ಲೈಕ್ ಅಂಕಲ್ ಆಂಟಿಗೆ ಅದು ಕಮ್ಮಿ ಇದು ಜಾಸ್ತಿ ಓಕೆ ಬಟ್ ಅಂಕಲ್ ಆಂಟಿಗೆ ಮತ್ತು ನಮಗೂ ಲೈಕ್ ಇನ್ ಕೇಸ್ ನೀವು ಟ್ರಾವೆಲ್ ಜಾಸ್ತಿ ಮಾಡೋದಲ್ವಾ ಎವ್ರಿ ಡೇ ಸೊ ನಿಮಗೆ ಕಂಫರ್ಟ್ ಇಂಪಾರ್ಟೆಂಟ್ ಚೆನ್ನಾಗಿದೆ ಇದು ಎಲ್ಲರಿಗೂ ಇಷ್ಟ ಆಯಿತು ಬಟ್ ನಿಮಗೆ ನಿಮ್ಮ ಡ್ರೀಮ್ ಅಂತ ಇರುತ್ತಲ್ಲ ನಿಮ್ಮ ಚೈಲ್ಡ್ಹುಡ್ ಡ್ರೀಮು ಅದು ಸೊ ನಿಮ್ಮ ಪ್ರಕಾರ ಯಂಗ್ ಆಗಿದ್ದಾಗ ಅದು ನೋಡಿಸ್ಬಿಡ್ಬೇಕು ಅಂತ ಅನ್ಸಿದ್ರೆ ಮೇ ಬಿ ಯು ಕ್ಯಾನ್ ಗೋ ಫಾರ್ ದ್ಯಾಟ್ ನೋಡೋಣ ಬನ್ನಿ ಗೈಸ್ ಈಗ ನಮ್ಮ ಮನೆಯವ್ರ ಹತ್ರ ಕೇಳೋಣ ಗೈಸಲ್ಲಿ ನೋಡಿ ಎಲ್ಲ ಕೇಳ್ಕೊತವ್ರೆ ಬಾಯ್ಸ್ ನಿಂತ್ಕೊಂಡು ಗಾಡಿ ಬಗ್ಗೆ ಹಾಂ ಬೂಟ್ ಇಲ್ಲಿದೆ ಅಂತ ಗೈಸ್ ಬಟನ್ ನೋಡಿ Yeah, so ಇದು ನೋಡಿ ಗೈಸ್ ಬಟನ್ ಬೂಟ್
ಇಲ್ಲಿ ಬಟನ್ ಎಕ್ಸಿಕ್ಯೂಟಿವ್ ಓಪನ್ ಆಗುತ್ತೆ. ಕನ್ಸೀಲ್ ಆಗ್ಬಿಟ್ಟಿದೆ. ಎಕ್ಸಿಕ್ಯೂಟಿವ್ ಲಾಂಗ್. ಇದು ತುಂಬಾ ಜನ ನಮ್ಮ ಕನ್ನಡ ಸೆಲೆಬ್ರಿಟೀಸ್ ಹತ್ರ ಇದೆಯಲ್ಲ ಮಗ. ಎಲ್ಲ ಆಕ್ಟರ್ಸ್ ಹತ್ರ ಇದೆ, ಎಲ್ಲ ಆಕ್ಟರ್ಸ್ ಅಲ್ಲ, ತುಂಬಾ ಜನ ಆಕ್ಟರ್ಸ್. ದಿಲೀಪ್ ಸರ್ ಹತ್ರ, ಯಶ್ ಸರ್ ಹತ್ರ, ಧನಂಜಯ ಸರ್ ಹತ್ರ, ಮತ್ತೆ ಇನ್ಯಾರ ಹತ್ರ ಇದೆ? You get BMW. Neha Neha will get this I one. know you, bro. Or vice versa. See, if you take this down, ಇದು ತೆಗೆದ್ರೆ ಸ್ಪೇಸ್ ಇದೆ, ಇಲ್ಲ ಅಂದ್ರೆ ಸ್ಪೇಸ್ ಇಲ್ಲ. ಬಟ್ ತುಂಬಾ ಜಾಸ್ತಿ ಆಯ್ತು ಶಶಾಂಕ ಬಜೆಟ್. ತುಂಬಾ ಜಾಸ್ತಿ ಆಯ್ತು. ನಾವು ಇಷ್ಟು ಬಜೆಟ್ ಹಾಕಂಗಿದ್ರೆ ನಾವು ಯೋಚನೆ ಮಾಡ್ಬೇಕು ಈಗ, ಅಂದ್ರೆ ರೇಂಜ್ ವರ್ಗೆ ಹೋಗ್ಬಿಡ್ಬೇಕು ಇಷ್ಟು ಖರ್ಚು ಮಾಡಂಗಿದ್ರೆ. ನೋಡೋಣ, ಫಿಗರ್ ಔಟ್ ಮಾಡೋಣ. ಈಗ ನಾವು ಬೇರೆಯವ್ರ ಹತ್ರ ಎಲ್ಲ ಮಾತಾಡೋಣ ಬನ್ನಿ. ದಯವಿಟ್ಟು ಏನಿಲ್ಲ, ಬೇಡ ಬೇಡ ಬೇಡ. ಆಮೇಲೆ ಹೌದು ಶಶಾಂಕ್ ಹಂಗೂ ಇಷ್ಟ ಕೊಡ್ಸು ಅಂತಂದ್ರೆ ಏನ್ ಮಾಡೋದು? ಅವ್ಳು ಬೇಕಾದ್ರೆ ನಾಳೆ ಟ್ರಿಪ್ ಕರ್ಕೊಂಡು ಹೋಗ್ಬಿಟ್ಟು ಸಾಕು ಸುಮ್ಮನೆ. ಆಯ್ತು, ಏನು ಹೇಳ್ತಿದ್ದೆ? ಏನಿಲ್ಲ, ಓ, ನಿಮ್ದು ಪಾನಿಪುರಿ ಲೆಕ್ಕನಾ? ನಾನು ಹೇಳ್ತಿದ್ದೆ ನೇ ಅವ್ರು ಅಷ್ಟು ಇಷ್ಟಪಟ್ಟಿದ್ದಾರೆ, ಇದು ಕೊಡಿಸ್ಬಿಡು. ನೀನ್ BMW ಇಷ್ಟಪಟ್ಟಿದ್ದಲ್ಲ, ನೀನ್ BMW ಇಷ್ಟಪಟ್ಟು ಅದು ಅವ್ರು ಕೊಡಿಸ್ತಾರೆ. ಅದು ಟೈಮ್ ಬರುತ್ತೆ ಮಗ, ಅದು ಮಾಡೋಣ. ಇವಾಗಲೇ ಟೈಮ್ ಬಂದಿದೆ. ಇವಾಗಲೇ ನೀನೇ ಅಲ್ವಾ ನಾನು ಹೇಳ್ಬೇಕು, ನೀನೇ. ಆಯ್ತು, ಟೈಮ್ ಬಂದಿದ್ಯಾ? ನಾನು ನೇಹ ಪರವಾಗಿ ಅವ್ರಿಗೆ 20 ಲಕ್ಷ ಉಳಿಸ್ತಾ ಇದ್ದೀನಿ, ಅವರಿಗೆ ನಿಂದಕ್ಕೆ 20 ಲಕ್ಷ ಕಮ್ಮಿ. ಕ್ರೇಜಿ ಪಾರ್ಟ್ ಇದೆ ನೋಡಿ. ತೆಗೆದ್ರೆ ಆಟೋಮೆಟಿಕ್ ಆಗಿ ಅದೇ ಓಪನ್ ಆಗುತ್ತೆ. ಆ್ಯಂಡ್ ಲುಕ್ ಅಟ್ ದ ಸೀಟ್ ಬೇಸ್, ಸಗಲಾಗಿದೆ ಮಾತ್ರ, ಕ್ರೇಜ್ ಇದೆ. ನನಗೆ ಸ್ವಲ್ಪ ನಿದ್ದೆಲಿದ್ದೀನಿ, ಕರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ನನಗೆ ಅದೊಂಥರ ಡ್ರೀಮಿ ಫೀಲ್ ಆಗ್ತಿದೆ ಗೈಸ್. ಫೈನಲಿ ನಾನು ರಿವ್ಯೂ ಕೇಳೋ ಟೈಮ್. ನನಗೆ ಈ ಕಾರ್ ನನಗೂ ತುಂಬ ಇಷ್ಟ ಆಯಿತು BMW ಕಂಪೇರ್ ಮಾಡಿದ್ರೆ ಕನ್ವರ್ಟೇಬಲ್ ಕಾರ್ಗಿಂತ. ಬಟ್ ಬಜೆಟ್ ತುಂಬ ಜಾಸ್ತಿ ಇದೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇದು 2-3 ಕಾರ್ ಇದ್ದ ಮೇಲೆ ಇಡೋ ಕಾರಾ ಏನೋ ನಂಗೆ ಇನ್ನೂ ಕನ್ಫ್ಯೂಸ್ ಆಗಿದ್ದೀನಿ ಸ್ವಲ್ಪ. ನೋಡೋಣ, ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡೋಣ ಏನು ಮಾಡೋದು ಅಂತ. ನನ್ನ ಮನಸ್ಸೇನು ಹೇಳುತ್ತೆ ಅದನ್ನು ಕೇಳಬೇಕು, ಸ್ವಲ್ಪ ಟೈಮ್ ತೊಗೊಂಡು ಅಂತ ಅಂದ್ಕೊಂಡಿದ್ದೀನಿ. ಮನಸ್ಸು ಏನು ಹೇಳುತ್ತೆ ಅಂದ್ರೆ ನೀನೇ ಅವ್ನ ಮನಸ್ಸು ಹೇಳು. ಏನು ಹೇಳ್ತಾ ನಾನ್ ನಿಮ್ಗೇನ್ ಇಷ್ಟ ಇದೆಯೋ ಅದನ್ನ ತಗೊಳ್ಳಿ ಅಂತೀನಿ. ಬಿಕಾಸ್ ನೀವು ಕಷ್ಟಪಟ್ಟು ದುಡ್ಡು ಸೇರಿಸಿಟ್ಟು ತಗೊಂತಾ ಇದ್ದೀರಾ. ಸೊ ನಿಮ್ಮ ಡ್ರೀಮ್ ಏನಿದೆ, ನಮ್ಮೆಲ್ಲರಿಗೂ ಅಫ್ಕೋರ್ಸ್ ಇದು ಇಷ್ಟ ಆಯಿತು. ಬಟ್ ನಿಮಗೆ ಅಂತ ಒಂದು ಕನಸಿರುತ್ತಲ್ಲ, ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದು ಮಾಡಿ. ನೋಡೋಣ ಗೈಸ್, ಡಿಸೈಡ್ ಮಾಡೋಣ. ಎಲ್ಲರೂ ವೆಲ್ಫೇರ್ ಅಂದ್ರ ಕೇಳಿದಾಗ ಎಲ್ಲರೂ ವೆಲ್ಫೇರ್ ಅಂದಿರ್ತಾರೆ. ಅವನು ಫ್ಯಾಮಿಲಿ ಮ್ಯಾನ್ ಆಗಲಿ, ಸ್ಪೋರ್ಟ್ಸ್ ಮ್ಯಾನ್ ಬೇಡ ಅಂತೆ. ಫ್ಯಾಮಿಲಿಗೆ ಎಕ್ಸ್ಯೂ ಇದೆಯಲ್ಲ ಮಗ. ವೆಲ್ಫೇರ್ ಇದ್ರೂನು 2 ಸೀಟ್ ಇರೋದು, ಯಾರ್ಯಾರು ಎಲ್ಲಿ ಕೂರ್ತೀರಾ ಅದೇ ಹೇಳಿ. ನಾ ಎಕ್ಸ್ಯೂ ಬರ್ತೀರಾ? ಫ್ಯಾಮಿಲಿ ಎಕ್ಸ್ಯೂ ಇರೋ ತರ ನಿಮ್ಗೆ ಇಷ್ಟ ತಗೋ. ನಿನ್ಗೆ ಯಾವ್ದು ಇಷ್ಟ ಬಬ್ಲು? ನಾನು ಏನು ಯೋಚನೆ ಮಾಡೋಣ, ನಿನ್ಗೆ ಯಾವ್ದು ಇಷ್ಟ ತಗೊಳ್ಳೋ. ನಂಗೆ ಹೆಚ್ಚು ಇದೆಯಲ್ಲ ಸಾಕು. ನಿನ್ ಯಾವ್ದು ಇಷ್ಟ ನಿನ್ ವಿಶ್ ಮಾಡ. ಮತ್ತೆ ಹೋಗಿ ಎಲ್ಲ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡಿ, ಗಾಡ್ ಬ್ಲೆಸ್ ಯು. ದೇವ್ರು ಒಳ್ಳೇದ್ ಮಾಡಿ, ಗಾಡ್ ಬ್ಲೆಸ್ ಯು. ಇಲ್ಲ ಮನಿ ಸಾಯಿಲ್ ಚಚ್ಚಿದಾಗ ಗಾಡಿ ಹೋಗಿಲ್ಲ, ಅದಕ್ಕೆ ಇಷ್ಟೊಂದು ತುಂಬಾ ಕಂಫರ್ಟಬಲ್ ಆಗಿದೆ. ನಾನ್ ಮಲ್ಕೊಂಡೆ ಗಾಡಿ, ಲಿಟ್ರಲಿ ನಾನು ಮಲ್ಕೊಂಡ್ಬಿಟ್ಟೆ ಗಾಡಿ. ಮಗ ರೆಕಾರ್ಡ್ ಮಾಡಾರ ಮಲ್ಗಿದ್ ನಾನು? ರೆಕಾರ್ಡ್ ಮಾಡಿದ್ರಾ? ಆಲ್ರೆಡಿ ಚೇಚ ಇವ್ರು ನೋಡಿ ಬೈ. ಐ ಸ್ಲೆಪ್ಟ್ ಆಫ್ ಲಿಟ್ರಲಿ. ಇವ್ರು ರೌಂಡ್ ಹೊಡ್ಕೊಂಡ್ಬರ್ತಾರೆ, ಮಲ್ಕೊಂಡ್ಬಿಟ್ಟಿದ್ದೀನಿ ಗಾಡಿ, ಅಷ್ಟು ಕಂಫರ್ಟೇಬಲ್ ಆಗಿದೆ. ನನಗೆ ಕಂಫರ್ಟ್ ಬೇಕು, ಯಾಕಂದ್ರೆ ಜಾಸ್ತಿ ಓಡಾಡ್ತೀವಿ, ಇದೆಲ್ಲ ಇದೆ. ಆ್ಯಂಡ್ BMW ಸರ್ವಿಸ್ ಜಾಸ್ತಿ ಅಂತಾರೆ, ಇಲ್ಲಿ ನೋಡಿದ್ರೆ ಸರ್ವಿಸ್ ಕಮ್ಮಿ ಆಗುತ್ತೆ ಅಂತಾರೆ. ಪ್ರೈಸ್ ಇದು ಸ್ವಲ್ಪ ಜಾಸ್ತಿ ಇದೆ ನಾನು ನೋಡಿದ ಕಾರ್ಗಿಂತ. ಅದು ಕನ್ವರ್ಟೇಬಲ್ ಕಾರು, ನೋಡೋಕ್ಕೆ ಒಂಥರ ಕ್ರೇಜಿ ಆಗಿರುತ್ತೆ. ವಿಡಿಯೋ ಮಾಡಬೇಕಾದ್ರೆ ಅಂದ್ರೆ ಎಲ್ಲರೂ ಹೋಗ್ಬೇಕಾದ್ರೆ ಒಂಥರ ಕ್ರೇಜಿ ಫೀಲಿಂಗ್ ಅದು. ಇದೊಂಥರ ಕ್ರೇಜಿ ಕಂಫರ್ಟ್, ಆಹಾ ಅಂತ ಹೋಗೋದು. ಸೊ ಈಗ ಕಂಫರ್ಟ್ ಮತ್ತು ಲಕ್ಸುರಿನೂ ಅಲ್ಲ ಅದು. ಕಂಫರ್ಟ್ ಮತ್ತೆ ಏನು ಹೇಳ್ತಾರೆ ಅದಕ್ಕೆ, ಸ್ಪೋರ್ಟ್ಸ್ ಮೋಡ ಇಲ್ಲ, ಕಂಫರ್ಟ್ ಮತ್ತೆ ಒಂದು ಸೆಕೆಂಡ್ ಕೇಳ್ತೀನಿ ಮಗ. ಈಗ ನಾವು ಜಗಳ ಆಡ್ತಿರೋದು ಕಂಫರ್ಟ್ ಮತ್ತೆ ಯಾವ್ದ್ರ ಮಧ್ಯದಲ್ಲಿ? ಕಂಫರ್ಟ್ ಮತ್ತೆ ಪರ್ಫಾರ್ಮೆನ್ಸ್. ಏಜ್ ಇದೆ, ನುಕ್ಸ್ ಆಡ್ಬೇಕು. ಇದೆಲ್ಲ ವಯಸ್ಸಾದ್ಮೇಲೆ ತಗೊಳ್ಳೋದು ಅನ್ಸುತ್ತಪ್ಪ ನನಗೆ. ನಾವೊಂದು 35 ಹತ್ತತ್ರ ಬಂದಾಗ ಇದು ಆರಾಮಾಗಿ ಕೂತ್ಕೊಳ್ಳುವಂತ ಗಾಡಿ. ಬಿಕಾಸ್ ಈಗಲೇ ನಾನು ಇದಕ್ಕೆ ಇಳಿದ್ಬಿಟ್ರೆ ನಾನು ನನ್ನ ಯಂಗ್ ಏಜ್ ಅಲ್ಲಿ ಆಮೇಲೆ ಎಕ್ಸ್ಪ್ಲೋರ್ ಮಾಡಕ್ಕಾಗಲ್ಲ. ಈಗ ನೀನು ಓಡಿಸಲ್ಲ ಈ ಗಾಡಿನ. ಈ ಗಾಡಿ ತಗೊಂಡ್ರೆ ಹಿಂದೆ ಕೂರ್ಬೇಕು, ನೀವು ಓಡಿಸ್ಬೇಕು ಈ ಗಾಡಿನ. ಈಗ ಓಡಿಸ್ಬಿಡ್ಬೇಕು. ಇವಾಗ ತಗೊಂಡಲ್ಲಿ ಯಾಕಾರ? ವೆಲ್ಫೇರ್ ವೆಲ್ಫೇರಾ? ವೆಲ್ ಫೈರ್. ಅದು ಫೈಯರ್,
ಅಕ್ಕ ನೋಡಕ್ಕೆ ಫೈರ್. ಅಲ್ಲ ನಾನು ಆ ಗಾಡಿ ತಗೊಂಡ್ರು ನಾ ಅಮ್ಮನ ಹಿಂದೆ ಡಿಕ್ಕಿಲೇ ಕೂರ್ಸೋದು, ಅದಂತೂ ಫಿಕ್ಸ್ ಆಗ್ಬಿಡಿ. ಡಿಕ್ಕಿಲೇ ಕೂರ್ಸೋದು, ಡಿಕ್ಕಿಲಿ. ನಿಮ್ಗೆ ಒಂದ್ ಸೀಟ್ ಇರುತ್ತೆ ಫಿಕ್ಸ್ ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ನೀನ್ ಕುತ್ಕೊಂತೀಯಾ ಹಿಂದೆ, ನಾನ್ ಮುಂದೆ ಕುತ್ಕೊಂಡ್ಬಿಡ್ತೀನಿ. ನಿಂಗೇನ್ ಅನ್ಸುತ್ತೋ? ಯಾವ ಕಾರು? BMW na? What do you feel? If you are going to get this car, there is another option, MG. MG Cyberster. No, not Cyberster. Another one. ಕಮ್ಮಿ ನಾ ಪ್ರೈಸ್ 80 lakhs. ತರಿಸಿ ಒಂದ್ಸರಿ ನೋಡೋಣ. 70 to 80 lakhs. If you are going to get this, ಅಲ್ಲ ಟೆಸ್ಟ್ ಡ್ರೈವ್ ಮಾಡೋಣ ಗೈಸ್. same thing. ಹೌದಾ? If you are going to get this, 80 lakh ಆದ್ರೆ ಓಕೆ, ಎರಡು ಇಳಿಸ್ಬಿಡೋಣ. ಹಾ, it's very comfortable. Same thing. All the features they just showed. We have it in. Not we have it. They have it in MG. ಟೆಸ್ಟ್ ಡ್ರೈವ್ ಎರಡು ತರಿಸ್ಬಿಡೋಣ. ಹಾ, ಸಾಯಿ ನಿಂಗೆ ಯಾವುದು? BMW. ವಿಚ್ ಒನ್ ಬ್ರೋ? BM. ನಿನಗೆ ಸೂಟ್ ಆಗುತ್ತೆ ನಿನಗೆ. ಯಾವ್ದು ಪಾಪ ನಿಮ್ಗೆ ಇಷ್ಟ ಆಗಿದ್ದು? ಇನ್ನೊಂದು ಯಾವ್ದೋ ಹೇಳಿದ್ರಲ್ಲಪ್ಪ ಇವಾಗ ತೆಲ್ಲೆಲ್ಲ ಹಾಕಿದ್ರು. ಇವಾಗ ಯಾವ್ದು ಅದು ನೋಡೋಣ, ಅದನ್ನೂ ಒಂದು. ಅಲ್ಲ ಇವಾಗ ಇದೆ ಎರಡರಲ್ಲಿ ಯಾವ್ದು ನಿಮ್ ಪ್ರಕಾರ ತಗೋಬೇಕು? ನಾ ಇದು ಚೆನ್ನಾಗಿದೆ ಕಣ, ಕಂಫರ್ಟ್ ಆಗಿದೆ. ಓ ಅಪ್ಪ ನೋಡಿಲ್ಲ ವೆಲ್ಫೇರ್ ವೆಲ್ಫೇರ್ BMW ತಗೊಂಡು. ಗೋ ವಿತ್ ಯೋರ್ ಹಾರ್ಟ್. ಅದ್ ಬಿಟ್ಟು ನೀವ್ ಹೇಳಿ. ನನ್ನ ಪ್ರಕಾರ ವೆಲ್ಫೇರ್ ಅಪ್ಪ, ನನ್ನ ಡ್ರೀಮ್ ಕಾರ್ ಅದು. ಡ್ರೀಮ್ ಕಾರ್ ಅಲ್ಲ ಅದು. ಏನ್ ನೇಹ ಹೆಂಗೂ ತಗೋತಾರ ಅವ್ರು ಡ್ರೀಮ್ ಕಾರ್ ಅಲ್ಲ. ಸೊ ಒಂದು ಬಂದೇ ಬರುತ್ತೆ ಮನೆಗೆ. ಡ್ರೀಮ್ ಕಾರ್ ತಗೊಂಡ್ರೆ ಅವ್ರು ಕಷ್ಟಪಡೋದು ಡ್ರೀಮ್ ಕಾರಿಗೆ. ಗೈಸ್ ಈಗ ನಾನು ವಾ ಎಂತ ಮಾತು ಹೇಳ್ದ ಸಂಜಯ್. ಸ್ವಲ್ಪ ಪೇಮೆಂಟ್ ಸನ್ಮಾನ ಮಾಡ್ರ. ಆರಾಯ್ತು. ಮಗ ನಿಜ ಚೆನ್ನಾಗಿತ್ತು ಮಗ, ಯೋಚನೆ ಮಾಡಿದ್ದೀನಿ. ಹೌದು, ಡ್ರೀಮ್ ಕಾರ್ ಅಲ್ಲ. ನಾನೇನಾದ್ರೂ ನೇಹ ಅವ್ರ ಡ್ರೀಮ್ ಕಾರ್ ತಗೊಂಡ್ಬಿಟ್ರೆ ನೇಹ ಅವ್ರ ಡ್ರೀಮ್ ಮೇಲೆ ಕಷ್ಟ ಪಡಲ್ಲ. ನಾನು ಏನಿದ್ರು ಏನಿಲ್ಲಾದ್ರೂ ಕಷ್ಟ ಪಡ್ತಾನೆ ಇರ್ತೀನಿ ನಾನು, ಆಯ್ತಾ? ನನ್ಗೇನಾದ್ರು ಕೈಗೆ ಬಂದಿದ ತಕ್ಷಣ ವೆಲ್ಫೇರ್ ತೊಗೊಂಡ್ಮೇಲೆ ನಿಮ್ ಡ್ರೀಮ್ ಕಾರ್ ವೆಲ್ಫೇರ್ ಆಗಿರುತ್ತೆ. ಇನ್ನು ನೀವೊಂದು ವೆಲ್ಫೇರ್ ಹೇಳಿಸ್ತೀರಾ? ನಂಗೆ ಅದು ಡ್ರೀಮ್ ಕಾರ್ ಏನಕ್ಕಾಯ್ತು ಅಂದ್ರೆ ಅದ್ರಲ್ಲಿರೋ ಒಂದು ಕಂಫರ್ಟ್ ಫೀಚರ್ ಇಂದ ಅಷ್ಟೇ, ಬಿಟ್ರೆ ವಾವ್ ನೋಡಿದ್ರೆ ಚೆನ್ನಾಗಿದೆ ಆತರ ಎಲ್ಲ ಯಾವ್ದು ಅಲ್ಲ. ಈಗ ನಾನು ವೆಲ್ಫೇರ್ ತಗೊಂಡ್ಮೇಲೆ ಈಗ ತಗೊಂಡ್ಬಿಟ್ಟೆ ನಾನು, ನೀವು ಅದೇ ತಗೊಳ್ತೀರಾ? ನಿಮ್ ಡ್ರೀಮ್ ಕಾರ್ ಅದೇ ಆಗಿರುತ್ತೆ? ನಾನು ತಗೊಬೇಕು ಅಂತ ಡ್ರೀಮ್ ಕಾರ್ ಅಲ್ಲ ಅದು, ನೋಡಿದ್ರೆ ಕೆಲವು ಡ್ರೀಮ್ ಕಾರ್ ವಾವ್. ನಿಮ್ ತಗೋಬೇಕು ಅನ್ನೋ ಆಸೆ ಇಲ್ಲ? ನೋಡೋಣ. ನಂದು ಟ್ರಾವೆಲಿಂಗ್ ಪ್ರೈಸ್ ಗೊತ್ತಾಯ್ತಲ್ಲ ಅದಕ್ಕಿಲ್ಲ. ನಂದು ಟ್ರಾವೆಲಿಂಗ್ ಅಷ್ಟು ಇಂಟೆನ್ಸ್ ಇಲ್ಲ ಅನ್ಸ್ತ, ಅದಕ್ಕೆ ನಾನು ತಗೊಳಲ್ಲ. ನನ್ಗೆ ಅದು ರಾಂಗ್ ಇನ್ವೆಸ್ಟ್ಮೆಂಟ್ ಆಗ್ಬಿಡುತ್ತೆ. ಎಲ್ರು ಏನ್ ಹೇಳಿ ಅಂತ ಸುಮ್ನೆ ಆಗ್ಬಿಟ್ಟೆ. ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಹಾಕಿ. ಈ ವ್ಲಾಗ್ ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಹೇಳ್ಬಿಡಪ್ಪ. ಬಿಳಿ ಹಾಟಿನಲ್ಲಿ ಕೇರೆ ಇಲ್ಲದೆ ಅಪ್ ಅಂಡ್ ಡೌನ್ ಜರ್ನಿ ಮಾಡೋ ಸ್ಪೋರ್ಟ್ ಇದೆ.